Okay, so today we are going to discuss about the significance of human resource planning. ಮಾನವ ಸಂಪನ್ಮೂಲ ನಿರ್ವಹಣೆಯ ಮಾನವ ಸಂಪನ್ಮೂಲ ಯೋಜನೆಯ ಮಹತ್ವದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀವಿ. So as we all discussed in a previous class that human resource planning is an important body which is going to provide eminent human resources which can be usable and which can be adaptable and which can be acceptable and which can be considerable in the whole development of an organization. ಒಂದು ಸಂಸ್ಥೆಯ ಸಂಪೂರ್ಣವಾದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ತನ್ನದೇ ಆಗಿರತಕ್ಕಂತಹ ಪ್ರಮುಖ ಪಾತ್ರವನ್ನ, ತನ್ನದೇ ಆಗಿರತಕ್ಕಂತಹ ಪ್ರಮುಖ ಜವಾಬ್ದಾರಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ವಿಭಾಗವನ್ನ ನಾವು ಮಾನವ ಸಂಪನ್ಮೂಲ ಯೋಜನೆ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು. ಸೊ ನಾವು ಮೀನಿಂಗ್ ಡೆಫಿನೇಷನ್ ಹೇಳ್ಬೇಕಾದ್ರೆ ಮಾತಾಡಿದ್ವಿ, ಅದು ಏನ್ ಕೆಲಸ ಮಾಡುತ್ತೆ, ಯಾವ ರೀತಿಯಾಗಿ ತನ್ನ ಜವಾಬ್ದಾರಿಗಳನ್ನ ನಿರ್ವಹಿಸ್ತದೆ ಅಂತಕ್ಕಂಥದ್ರ ಬಗ್ಗೆ. ಸೊ ಕೀಪಿಂಗ್ ದಾಟ್ ಇನ್ ಮೈಂಡ್, human resource planning is very essential for assessing the future staff requirements. It conducts the section wise evaluation studies and activity studies, and it finds out the requirement of staff, whether staffs are less or more as per the activity. That they will find out and accordingly they will try to work on it. ಈ ಯೋಜನೆಯ ವಿಭಾಗ ಏನಿದೆ, ಭವಿಷ್ಯದಲ್ಲಿ ನೇಮಕಾತಿಗೆ ಅವಶ್ಯಕವಿರುವ ವ್ಯಕ್ತಿಗಳ ಅಥವಾ ಮಾನವ ಸಂಪನ್ಮೂಲವನ್ನ ನಿರ್ಣಯ ಮಾಡುತ್ತದೆ ಅಂತಕ್ಕಂಥದ್ದು. ಅಂದ್ರೆ ಒಂದು ಪ್ರತಿ ವಿಭಾಗದ ಮೌಲ್ಯಮಾಪನವನ್ನ ಕೈಗೊಳ್ಳುವುದರ ಮೂಲಕ, ಪ್ರತಿ ವಿಭಾಗದ ಬಗ್ಗೆ ಒಂದಿಷ್ಟು ಅಧ್ಯಯನಗಳನ್ನು ಕೈಗೊಳ್ಳುವುದರ ಮೂಲಕ ಆ ಒಂದು ವಿಭಾಗದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಅಥವಾ ನಿರ್ವಹಿಸ್ತಕ್ಕಂತಹ ಚಟುವಟಿಕೆಗಳಿಗೆ ತಕ್ಕಷ್ಟು ಕೆಲಸಗಾರರು ಇದಾರೋ ಅಥವಾ ಇಲ್ಲವೋ ಅನ್ನೋದು ಇದ್ರೆ, ಅದಕ್ಕೆ ಏನು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಇದೇನೋ ಅಥವಾ ಅದಕ್ಕಿಂತಲೂ ಹೆಚ್ಚಿನದಿದೇನೋ ಅಥವಾ ಕಮ್ಮಿ ಇದೆನೋ ಅನ್ನೋದನ್ನ ತಿಳ್ಕೊಳ್ತಕ್ಕಂಥದ್ದು. ಅಂದ್ರೆ ಮುಂದೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಇನ್ನು ಎಷ್ಟು ಜನ ಬೇಕು ಒಂದು ಕಂಪನಿಗೆ, ಮತ್ತೆ ಯಾವ್ಯಾವ ಪೊಸಿಷನ್ಗೆ ಬೇಕು ಅನ್ನೋದನ್ನ ನಿರ್ಧಾರ ಮಾಡತಕ್ಕಂಥದ್ದು ಮತ್ತೆ ನಿರ್ಣಯಿಸ್ತಕ್ಕಂಥ ಕೆಲಸವನ್ನ ಇದು ಮಾಡುತ್ತದೆ. The available human resources need to be optimally utilized. ಈಗ ಆಲ್ರೆಡಿ ಏನು ಲಭ್ಯ ಇರತಕ್ಕಂಥ ಮಾನವ ಸಂಪನ್ಮೂಲ ಏನಿದೆ ಅದನ್ನ ಉತ್ತಮವಾಗಿ ಬಳಸ್ಕೊಳ್ತಕ್ಕಂಥದ್ದು. ಉತ್ತಮವಾಗಿ ಬಳಸ್ಕೊಳ್ಳೋದು ಅಂತಂದ್ರೆ ಎಷ್ಟು ಅದರ ಅವಶ್ಯಕತೆ ಇದೆ, ಯಾವ ಸಂದರ್ಭದಲ್ಲಿ ಅವಶ್ಯಕತೆ ಇದೆ, ಮತ್ತೆ ಅದನ್ನ ಯಾವ ರೀತಿಯಾಗಿ ನಾವು ತೆಗೆದುಕೊಂಡು ಹೋಗಬಹುದು ಅಂತಕ್ಕಂಥ ಎಲ್ಲ ಅಂಶಗಳ ಬಗ್ಗೆ ಚರ್ಚೆ ಮಾಡಿ, ಅದನ್ನ ಇವ್ಯಾಲ್ಯುವೇಟ್ ಮಾಡಿ, ಅದನ್ನ ಅಸೆಸ್ ಮಾಡಿ, ಅದನ್ನ ಏನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಯಾವ್ಯಾವ ಸಂದರ್ಭದಲ್ಲಿ ಬಳಸ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಇದು ಅಧ್ಯಯನವನ್ನ ಕೈಗೊಳ್ಳುತ್ತದೆ ಅಂತಕ್ಕಂಥ. ಅಂದ್ರೆ ಯಾರ್ದು ಕೂಡ ಯಾವುದೇ ಒಬ್ಬ ವ್ಯಕ್ತಿಯ ಆಯ್ಕೆಯನ್ನ ವೇಸ್ಟ್ ಆಗ್ಲಿಕ್ಕೆ ಬಿಡದೆ ನೋಡಿಕೊಳ್ತಕ್ಕಂತಹ ಕೆಲಸವನ್ನ ಇದು ಮಾಡುತ್ತದೆ ಅಂತಕ್ಕಂಥದ್ದು. Moving on, designing the training
and retraining plans and programs. ತರಬೇತಿ, ಮರು ತರಬೇತಿ, ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ವಿನ್ಯಾಸಗೊಳಿಸುವುದು. ಮುಖ್ಯವಾಗಿ as I mentioned in my introduction part and definition part, the planning section always develops the essential training programs. Essential training programs ಅಂದ್ರೆ ಯಾವ್ದಿರಬಹುದು? ಫಾರ್ ಎಕ್ಸಾಂಪಲ್ ಮೋಟಿವೇಶನ್ ರಿಲೇಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರಬಹುದು. ಇಟ್ ಈಸ್ ಎಸೆನ್ಷಿಯಲ್. ಮಾಡಿದ್ದೇ ಕೆಲಸ ಮಾಡಿ 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 ಬೇಜಾರಾಗಿರ್ತದೆ. ಸೊ ರಿಕ್ರಿಯೇಷನಲ್ ಎನ್ವಿರಾನ್ಮೆಂಟ್ ಬೇಕಾಗ್ತದೆ. ರಿಕ್ರಿಯೇಷನಲ್ ಎನ್ವಿರಾನ್ಮೆಂಟ್ ಅನ್ನ ಈ ವಿಭಾಗದವರು ಕ್ರಿಯೇಟ್ ಮಾಡ್ತಾರೆ. ಹಾಗೆ ಮತ್ತೆ ಬೇರೆ ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ ಟೆಕ್ನಾಲಜೀಸ್. ಯಾವ್ದಾದ್ರು ಒಂದು ಹೊಸ ಟೆಕ್ನಾಲಜಿ ಬಂದಿದೆ ಅಂತ ಆದ್ರೆ ಆ ಟೆಕ್ನಾಲಜಿಯನ್ನ ಯಾವ ರೀತಿಯಾಗಿ ಬಳಸಬೇಕು, ಅದರದ್ದು ಆಪರೇಟಿಂಗ್ ಸಿಸ್ಟಮ್ ಹೇಗಿದೆ, ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವ್ಯಾವ ಬದಲಾವಣೆಗಳು ಬಂದಿದ್ದಾವೆ, ಅಪ್ಡೇಟಿಂಗ್ ಸಿಸ್ಟಮ್ಸ್ ಏನೇನಿದಾವೆ, ಅಪ್ಡೇಟಿಂಗ್ ಫೀಚರ್ಸ್ ಏನಿದಾವೆ, ಅದೆಲ್ಲದರ ಬಗ್ಗೆ ತಿಳಿಸಿಕೊಡ್ತಕ್ಕಂತಹ ಕೆಲಸಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳನ್ನು ಹಮ್ಮಿಕೊಳ್ಳಬಹುದು. With these activities, they try to construct the plans and programs for development of an organization, for a development of a labor, for the development of an employee. ಇದಷ್ಟರ ಜೊತೆಗೆ ಇದಷ್ಟೇ ಅಲ್ಲ ಅದರ ಕೆಲಸ. ಇದರ ಜೊತೆಗೆ ಯೋಜನೆಗಳನ್ನ ಮತ್ತೆ ತರಬೇತಿಗಳನ್ನ ರಚನೆ ಮಾಡ್ತಕ್ಕಂಥದ್ದು, ವಿನ್ಯಾಸಗೊಳಿಸ್ತಕ್ಕಂಥದ್ದು. ಯಾವ ತರಹದ ಯೋಜನೆಗಳು, ಯಾವ ತರಹದ ಕಾರ್ಯಕ್ರಮಗಳು? ಆ ಯೋಜನೆಗಳು ಸಂಸ್ಥೆಯ ಅಭಿವೃದ್ಧಿಗೆ, ಸಂಸ್ಥೆಯ ಹೆಸರಿಗೆ ಧಕ್ಕೆ ಬರದ ಹಾಗೆ ಇರ್ತಕ್ಕಂತಹ ಯೋಜನೆಗಳನ್ನ ರಚನೆ ಮಾಡುವುದು. ಆ ಯೋಜನೆಗಳು ಸಂಸ್ಥೆಯ ಏಳಿಗೆಗೆ ಭದ್ರ ಬುನಾದಿಯನ್ನ ಹಾಕಿಕೊಡ್ತಕ್ಕಂಥವು ಆಗಿರ್ತಕ್ಕಂಥದ್ದು. ಆ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಸಂಸ್ಥೆಯಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೋ ಆ ಎಲ್ಲ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಕಾರ್ಮಿಕರೇನಿದ್ದಾರೆ, ಉದ್ಯೋಗಿಗಳೇನಿದ್ದಾರೆ, ಅವರ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಅವರ ಕ್ಷೇಮ, ಯೋಗಕ್ಷೇಮ ಅಂತ ಹೇಳ್ತೀವಿ, ಎಂಪ್ಲಾಯೀಸ್ ವೆಲ್ನೆಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಕಾಪಾಡ್ತಕ್ಕಂತಹ ಯೋಜನೆಗಳನ್ನ ಇವತ್ತು ಈ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ವಿಭಾಗದಿಂದ ನಿರಂತರವಾಗಿ ನಡೀತಾ ಇರ್ತದೆ ಅಂತಕ್ಕಂಥದ್ದು. ಮೂವಿಂಗ್ ಆನ್, ದೇ ಫಾರ್ಮುಲೇಟ್ ಕಂಪೆನ್ಸೇಷನ್ ಪಾಲಿಸೀಸ್. If suppose a labor met with an accident in the company premises while working, or a labor who suddenly face ill health while working in the company or in the organization or in the factory, then the company will take care of all the expenditures. The company will help employees to recover from his ill health, from his accidental incident. ಯಾವುದೇ ಒಬ್ಬ ಕಾರ್ಮಿಕ, ಒಬ್ಬ ಕೆಲಸಗಾರ ಕೆಲಸ ನಿರ್ವಹಿಸತಕ್ಕಂತಹ ಸಂದರ್ಭದಲ್ಲಿ ಸಡನ್ ಆಗಿ ಅಪಘಾತಕ್ಕೆ ಒಳಗಾದ್ರೆ, ಅಪಘಾತ ಅಂತಂದ್ರೆ ಮೇ ಬಿ ಮಷಿನ್ ಜೊತೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಏನೋ ಪ್ರಜ್ಞೆ ತಪ್ಪಿ ಬೀಳತಕ್ಕಂಥದ್ದಾಗಿರ್ಬಹುದು, ಅಥವಾ ಸಡನ್ ಆಗಿ ಅವನ ಹೆಲ್ತ್ ಅಲ್ಲಿ ಏನಾದ್ರೂ ಏರುಪೇರುಗಳಾಗಬಹುದು, ಅಥವಾ ಸಡನ್ ಆಗಿ ಫೀವರ್ ಬರಬಹುದು, ಅಥವಾ ಸಡನ್ ಆಗಿ ಮಷಿನ್ ಜೊತೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮಷೀನ್ ಅಲ್ಲಿ ಕೈಯೋ ಕಾಲೋ ಏನೋ ಹೋಗಿ ಕೈ ಕಾಲು ಕಟ್ ಆಗ್ಬಹುದು,
ಅಥವಾ ಮಷೀನ್ ಬ್ಲಾಸ್ಟ್ ಆಗ್ಬಹುದು, ಓವರ್ ಹೀಟ್ ಇಂದ ಏನಾದ್ರೂ ಸುಡಬಹುದು. ಇವೆಲ್ಲವೂ ಏನೋ ಒಂದು ಇನ್ಸಿಡೆಂಟ್ಗಳು, ಬ್ಯಾಡ್ ಇನ್ಸಿಡೆಂಟ್ಗಳು ಆದಾಗ ಅಲ್ಲಿ ಅವರಿಗೆ ಪರಿಹಾರಗಳನ್ನ ಕೊಡಬೇಕು. ಅವರಿಗೆ ಏನು ಅವರ ಆರೈಕೆಗೋಸ್ಕರ ಏನು ಕಂಪನಿಯಿಂದ, ಅಂದ್ರೆ ಅವ್ರು ನಮಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ದೇ ಆರ್ ವರ್ಕಿಂಗ್ ಫಾರ್ ಅಸ್. ಸೊ ವೆನ್ ದೇ ಆರ್ ವರ್ಕಿಂಗ್ ಫಾರ್ ಅಸ್, ಅಟ್ ದಟ್ ಟೈಮ್ ವಿ ನೀಡ್ ಟು ಹೆಲ್ಪ್ ದೆಮ್ ಟು ಓವರ್ಕಮ್. ಅವರು ಆ ಒಂದು ಇನ್ಸಿಡೆಂಟ್ ಇಂದ ಹೊರಗಡೆ ಬರಲಿಕ್ಕೆ ಅವರಿಗೆ ಸಹಾಯವನ್ನ ಮಾಡಬೇಕು, ಅವರಿಗೆ ಸಹಕಾರವನ್ನ ಕೊಡಬೇಕು, ಅವರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನ ಕೊಡಬೇಕು, ಅವರಿಗೆ ಏನು ಬೆಂಬಲವನ್ನ ಸೂಚಿಸ್ತಕ್ಕಂಥ ಕೆಲಸ ಕಂಪನಿ ಅಥವಾ ಇಂಡಸ್ಟ್ರಿಯಿಂದ ಆಗ್ತಾ ಇರಬೇಕು. ಸೊ that they will be committed to the organization. ಪರಿಹಾರ ಕೊಡೋದು ಅಂತಂದ್ರೆ and also they will be appreciating the company's activities. ಯಾವುದೇ ಒಬ್ಬ ವ್ಯಕ್ತಿಗೆ ಉತ್ತಮ ಸೌಲಭ್ಯಗಳನ್ನ, ಉತ್ತಮ ಸವಲತ್ತುಗಳನ್ನ ಮತ್ತೆ ಬೆಂಬಲವನ್ನ ಕೊಟ್ಟಾಗ ಆಟೋಮೆಟಿಕಲಿ ಅವರು ನಿಮ್ಮನ್ನ ಹೊಗಳ್ತಾರೆ. ದೇ ಅಪ್ರಿಶಿಯೇಟ್ ಯು. ವೈ? ಇಟ್ ಈಸ್ ಬಿಕಾಸ್ ಯು ಹೆಲ್ಪ್ಡ್ ಹಿಮ್ ಇನ್ ಹಿಸ್ ಬ್ಯಾಡ್ ಸಿಚುವೇಶನ್. ಅವರ ಕೆಟ್ಟ ಪರಿಸ್ಥಿತಿಯಲ್ಲಿ ನೀವು ಅವರಿಗೆ ಸಹಾಯವನ್ನ ಮಾಡಿದ್ದೀರಿ, ಅದಕ್ಕೋಸ್ಕರ ಅವ್ರು ನಿಮಗೆ ಹೊಗಳ್ತಾರೆ, ಅವರು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಮತ್ತೆ ಅವ್ರು ಹೊಗಳ್ತಾರೆ ಅಂತೇಳಿ ನಾವು ಕಂಪೆನ್ಸೇಷನ್ ಪಾಲಿಸೀಸ್ಗಳನ್ನ ಕ್ರಿಯೇಟ್ ಮಾಡ್ಬೇಕಾ? ಪರಿಹಾರ ನೀತಿಗಳನ್ನು ರೂಪಿಸಬೇಕಾ? ನೋ. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅನ್ ಆರ್ಗನೈಸೇಷನ್. ಅದು ಒಂದು ಸಂಸ್ಥೆಯ ಜವಾಬ್ದಾರಿ ಕೂಡ ಹೌದು. ಬಿಕಾಸ್ as I mentioned before, the person is working for us. While working for us, he met with an accident. ಅವನು ನಮಗೋಸ್ಕರ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಒಂದು ಅಪಘಾತ ಸಂಭವಿಸಿದೆ, ಅವನಿಗೆ ಒಂದು ಅಪಘಾತ ಆಗಿದೆ. ಅದಕ್ಕೋಸ್ಕರ ನಾವು ಅವನಿಗೆ ಕಂಪೆನ್ಸೇಷನ್ ಪಾಲಿಸೀಸ್ಗಳನ್ನ ಫಾರ್ಮುಲೇಟ್ ಮಾಡಬೇಕು ಅಂತಕ್ಕಂಥದ್ದು. ದೆನ್ ಮೂವಿಂಗ್ ಆನ್, taking a decision about management development programs. ಆ ಒಂದು ನಿರ್ವಹಣಾ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಬರೀ ಪ್ಲಾನ್ ಮಾಡೋದಷ್ಟೇ ಅಲ್ಲ. ಪ್ಲಾನಿಂಗ್ ಸೆಕ್ಷನ್ ಯಾವಾಗ್ಲೂ ಬರೀ ಪ್ಲಾನ್ ಅಲ್ಲಿ ಮಾತ್ರ ಸಮಯವನ್ನ ಕಳೆಯಲ್ಲ. ದೇ ಸ್ಪೆಂಡ್ ಟೈಮ್ ಆನ್ whether this program has to be implemented or not. If yes, it has to be implemented, then at what time, at what duration, and from whom it has to be implemented ಅನ್ನೋದು ಕೂಡ ಡಿಸೈಡ್ ಮಾಡ್ತಾರೆ. One second. Sorry. So when is whether it has to be implemented or not. If yes, it has to be implemented, then when it has to be implemented, what duration it should have, and from whom, means who will be the resource person for that program. ಇದೆಲ್ಲದರ ಬಗ್ಗೆ ಡಿಸೈಡ್ ಮಾಡತಕ್ಕಂತಹ, ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂತಹ ಕೆಲಸವನ್ನ ಆ ಒಂದು ವಿಭಾಗ ಮಾಡುತ್ತದೆ. ಯಾವಾಗ, ಯಾರಿಂದ, ಹೇಗೆ, ಎಷ್ಟು ದಿನಗಳವರೆಗೆ ಅದು ಇಂಪ್ಲಿಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ಡಿಸಿಷನ್ ಅನ್ನ ತಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನ ಅದು ಮಾಡ್ತಾ ಹೋಗ್ತದೆ ಅಂತಕ್ಕಂಥ. ಮೂವಿಂಗ್ ಆನ್, ಗೇನಿಂಗ್ ಕಾಂಪಿಟೇಟಿವ್ ಅಡ್ವಾಂಟೇಜಸ್, ಸ್ಪರ್ಧಾತ್ಮಕ ಪ್ರಯೋಜನಗಳನ್ನ ಪಡೆಯುವುದು. ಸಿ,
ಒಂದು ಕಂಪನಿಯಲ್ಲಿನೇ ಏನು ಬೇರೆ 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 ಯೂನಿಟ್ಗಳು ಇರ್ತಾವೋ ಆ ಯೂನಿಟ್ಗಳ ಮಧ್ಯೆನೆ ಕಾಂಪಿಟೇಷನ್ಸ್ಗಳು ಬರಬಹುದು. ಇಲ್ಲ ಸೇಮ್ ಪ್ರಾಡಕ್ಟ್ ಅನ್ನ ಇನ್ನೊಂದು ಕಂಪನಿಯವರು ಕೂಡ ಮಾರ್ಕೆಟ್ ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ರು ಅಂತಂದ್ರೆ ಅವರ ಮಧ್ಯೆ ಕೂಡ ಕಾಂಪಿಟೇಷನ್ಸ್ ಅನ್ನ ಬರಬಹುದು. ಆ ಕಾಂಪಿಟೇಷನ್ಸ್ ಗಳನ್ನ ನಾವು ಅಡ್ವಾಂಟೇಜ್ ಆಗಿ ತಗೋಬೇಕು. ಆ ತರಹದ ವಾತಾವರಣವನ್ನ ಅಲ್ಲಿ ಕ್ರಿಯೇಟ್ ಮಾಡಬೇಕು. ಆ ವಾತಾವರಣ ಕ್ರಿಯೇಟ್ ಮಾಡೋ ಕೆಲಸ ಏನಿದೆಯಲ್ಲ ಅದು ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಸೆಕ್ಷನ್ ಅವರು ಮಾಡ್ತಾ ಹೋಗ್ತಾರೆ. They try to convince their labor. They try to motivate their employees by comparing the graphs of two different units, two different companies, and two different employees, so that employees will get motivation and they will perform. ಆ ಕೆಲಸಗಾರರ ಮಧ್ಯೆ ಅಥವಾ ಎರಡು ಯೂನಿಟ್ಗಳ ಮಧ್ಯೆ ಅಥವಾ ಎರಡು ಕಂಪನಿಗಳ ಮಧ್ಯೆ ಗ್ರಾಫಿನ ಮೂಲಕವಾಗಿ ಯಾರು ಉತ್ತಮರು ಯಾರು ಇನ್ನು ಉತ್ತಮರಾಗಿಲ್ಲ, ಯಾರು ಮೇಲಿದ್ದಾರೆ ಯಾರು ಕೆಳಗಿದ್ದಾರೆ ಅನ್ನೋದನ್ನ ತೋರಿಸಿಕೊಡುವುದರ ಮೂಲಕ ಆ ವ್ಯಕ್ತಿಗಳಲ್ಲಿ ಅಥವಾ ಕೆಲಸಗಾರರಲ್ಲಿ ಒಂದು ಉತ್ತಮವಾದ ಕಾಂಪಿಟೇಷನ್ ಒಂದು ಸ್ಪರ್ಧೆಯನ್ನ ಏರ್ಪಡಿಸ್ತಕ್ಕಂತ ಕೆಲಸವನ್ನ ಈ ವಿಭಾಗದವರು ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದು. ಮೂವಿಂಗ್ ಆನ್, ಶೇಪಿಂಗ್ ಫ್ಯೂಚರ್ ಪ್ಲಾನ್ಸ್ ಅಂಡ್ ಸ್ಟ್ರಾಟಜೀಸ್, ಭವಿಷ್ಯದ ಯೋಜನೆಗಳನ್ನು ಮತ್ತು ಕಾರ್ಯತಂತ್ರಗಳನ್ನು ರೂಪಿಸುವುದು. every year these companies, organizations and industries will present the whole year's activities, the whole year's plan which are going to undertaken by the institution. ಯಾವ ಕಾರ್ಯಕ್ರಮಗಳ ಬಗ್ಗೆ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಿದೆಯೋ ಆ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಒಂದು ವರ್ಷ ಅಂದ್ರೆ ವರ್ಷದ ಪ್ರಾರಂಭದ ಹಂತದಲ್ಲಿ ಅದನ್ನ ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡ್ತಕ್ಕಂಥ ಕೆಲಸವನ್ನ ಈ ಒಂದು ವಿಭಾಗ ಮಾಡಿದೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಒಂದು ವರ್ಷದ ವಿದ್ಯಾಭ್ಯಾಸವನ್ನ ಪರಿಗಣನೆಗೆ ತೆಗೆದುಕೊಂಡು ಹೇಳಬೇಕು ಅಂತಂದ್ರೆ, ನೀವು 1 ಮತ್ತು 2ನೇ ಸೆಮಿಸ್ಟರ್ಗೆ ಕಾಲಿಡ್ತಾ ಇದ್ದೀರಿ. 1ನೇ ಸೆಮಿಸ್ಟರ್ಗೆ ಕಾಲಿಟ್ಟಾಗ ಮೇ ಬಿ ನಿಮಗೆ ಅಕಾಡೆಮಿಕ್ ಕ್ಯಾಲೆಂಡರ್ ಅಂತಕ್ಕಂಥದ್ದು ನಿಮಗ್ ಸಿಗ್ಲಿಕ್ಕಿಲ್ಲ, ಬಟ್ ಡಿಪಾರ್ಟ್ಮೆಂಟ್ ಚೇರ್ಮನ್ಗೆ ಮತ್ತು ಎಲ್ಲ ಡಿಪಾರ್ಟ್ಮೆಂಟಿನ ಎಲ್ಲ ಉಪನ್ಯಾಸಕರಿಗೆ ಮತ್ತು ಉಪನ್ಯಾಸಕ ಅಲ್ಲದವರು ಅಂದ್ರೆ ನಾನ್ ಟೀಚಿಂಗ್ ಫ್ಯಾಕಲ್ಟೀಸ್ ಇವರಿಗೆಲ್ರಿಗೂ ಆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನ ಕೊಡ್ತಾರೆ. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಏನು, ಆ ಒಂದು ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಮತ್ತೆ ಯಾವ್ಯಾವ ಸಂದರ್ಭದಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದಾವೆ ಅಂತಕ್ಕಂಥ ಟೆಂಟೇಟಿವ್ ಡೇಟ್ ಅನ್ನ ಇಟ್ಕೊಂಡು ಅದನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು NIRD ವೆಬ್ಸೈಟಿಗೆ ಹೋಗಿ ನೋಡ್ರಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ರೂರಲ್ ಡೆವಲಪ್ಮೆಂಟ್ ಹೈದರಾಬಾದ್, ಇವರ ವೆಬ್ಸೈಟಿಗೆ ಹೋಗಿ ನೋಡಿದಾಗ ಅಲ್ಲಿ ನಿಮಗೊಂದು ಬಹಳ ಒಳ್ಳೆಯ ಕ್ಲಾರಿಟಿ ಸಿಗ್ತದೆ. ಅವ್ರ ಕ್ಯಾಲೆಂಡರ್ ಆಫ್ ಇವೆಂಟ್ ಅಂತ ಬಿಡ್ತಾರೆ, ಅವ್ರ ವೆಬ್ಸೈಟ್ ಅಲ್ಲಿ ಇದೆ, ಅದು ಓಪನ್ ಆಗೇ ಇದೆ, ಎವ್ರಿಬಡಿ ಕ್ಯಾನ್ ಸಿ ದಟ್. ಅದನ್ನ ನೋಡಿದ್ರೆ ಒಂದು ವರ್ಷದಲ್ಲಿ ಏನೆಲ್ಲ ತರಬೇತಿಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ, ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ, ಅದರ ಉದ್ದೇಶ ಏನು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಿಸೋರ್ಸ್ ಪರ್ಸನ್ ಯಾರು, ಮತ್ತೆ ಅದರಲ್ಲಿ ಯಾರೆಲ್ಲ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಬೇಕು, ಅದಕ್ಕೆ ಫೀಸ್ ಇದ್ರೆ ಎಷ್ಟು ಫೀಸ್ ಇದೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ವಿವರವಾದ ಮಾಹಿತಿಯನ್ನ ಆ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್. ಸೊ ಅದನ್ನ ಯಾರು ರೆಡಿ ಮಾಡ್ತಾರೆ ಅಂತಂದ್ರೆ ಈ ಪ್ಲಾನಿಂಗಿನ ವಿಭಾಗದವರು. ದೇ ಶೇಪ್ ಫ್ಯೂಚರ್ ಪ್ಲಾನ್ಸ್ ಅಂಡ್ ಸ್ಟ್ರಾಟಜೀಸ್.
ಯಾವ ಯೋಜನೆಗಳು, ಯಾವ ಕಾರ್ಯಕ್ರಮಗಳು ಯಾರಿಂದ ಯಾವ ಸಮಯದಲ್ಲಿ ಅನುಷ್ಠಾನಗೊಳ್ಳಬೇಕು ಅಂತಕ್ಕಂಥದ್ದು. ಮೂವಿಂಗ್ ಆನ್, ಹ್ಯಾವಿಂಗ್ ಎ ಹೈಲಿ ಟ್ಯಾಲೆಂಟೆಡ್ ಮ್ಯಾನ್ ಪವರ್ ಇನ್ವೆಂಟರಿ, ಹೆಚ್ಚು ಪ್ರತಿಭಾವಂತ ಮಾನವ ಶಕ್ತಿ ದಾಸ್ತಾನನ್ನು ಹೊಂದಿರತಕ್ಕಂಥದ್ದು. ಅಲ್ಟಿಮೇಟ್ಲಿ companies or organizations or industries are constructed to earn money as well as name. This money and name can be earned by only through the human resources. So that resource should be very talented. ಯಾವುದೇ ಕಂಪನಿ ಇರಲಿ, ಸಂಸ್ಥೆ ಇರಲಿ, ಯಾವುದೇ ಒಂದು ಗಾರ್ಮೆಂಟ್ ಇರಲಿ, ಯಾವುದೇ ಒಂದು ಕೈಗಾರಿಕಾ ಇಲಾಖೆ ಇರಲಿ, ಅವರ ಮುಖ್ಯ ಅಜೆಂಡಾ ಏನು ಅಂತಂದ್ರೆ ಒಂದು ಪ್ರಾಫಿಟ್ ಅನ್ನ ಗಳಿಸೋದು, ಎರಡನೇದು ಉತ್ತಮ ಹೆಸರನ್ನ ಗಳಿಸ್ತಕ್ಕಂಥದ್ದು. ಸೊ ಎರಡು ಗಳಿಸಬೇಕು ಅಂತಂದ್ರೆ ಅಲ್ಲಿ ಬೇರೆ ಏನು ಬೇಕಿಲ್ಲ, ಅಲ್ಲಿ ಬೇಕಿರೋದು ಉತ್ತಮ ಮಾನವ ಸಂಪನ್ಮೂಲ. ಆ ಮಾನವ ಸಂಪನ್ಮೂಲವನ್ನ ಸಂಗ್ರಹಣೆ ಮಾಡತಕ್ಕಂತಹ ಕೆಲಸವನ್ನ ಈ ಒಂದು ವಿಭಾಗ ಮಾಡ್ತದೆ ಅಂತಕ್ಕಂಥದ್ದು. ಮಾನವನಿಲ್ಲ, ನೀವು ಎಂಥದ್ದೇ ದೊಡ್ಡ ಹೈಲಿ ಯೂಸಬಲ್, ಹೈಲಿ ಇಕ್ವಿಪೈಡ್ ಮಷೀನ್ಸ್ ಗಳನ್ನ ನೀವೇನಾದ್ರು ಯೂಸ್ ಮಾಡಿ ನಾವು ದೊಡ್ಡ ಹೆಸರನ್ನ ಮಾಡ್ತೀವಿ ಅಂತ ಏನಾದ್ರೂ ಇದ್ರೆ, ಇಟ್ ಈಸ್ ಇಂಪಾಸಿಬಲ್. ದಟ್ ಫಾರ್ ದಟ್ ಆಪರೇಟಿಂಗ್ ದಟ್ ಮಷೀನ್ ವಿ ನೀಡ್ ಅ ಹ್ಯೂಮನ್ ರಿಸೋರ್ಸಸ್. ಆ ಮಷೀನ್ ಅನ್ನ ಆಪರೇಟ್ ಮಾಡ್ಲಿಕ್ಕಾದ್ರೂ ನಮಗೆ ಮಾನವ ಸಂಪನ್ಮೂಲ ಬೇಕೇ ಬೇಕು. ಅದಕ್ಕೋಸ್ಕರ ಈ ವಿಭಾಗದ ಮುಖ್ಯ ಕೆಲಸ ಏನು ಅಂತಂದ್ರೆ ಟ್ಯಾಲೆಂಟೆಡ್ ಮ್ಯಾನ್ ಪವರ್ ಅನ್ನ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು. ದ ನೆಕ್ಸ್ಟ್, ಮೂವಿಂಗ್ ಆನ್, ಇಂಟರ್ನ್ಯಾಷನಲ್ ಎಕ್ಸ್ಪೆನ್ಷನ್ ಸ್ಟ್ರಾಟಜೀಸ್, ಅಂತಾರಾಷ್ಟ್ರೀಯ ವಿಸ್ತರಣೆಗಳ ತಂತ್ರಗಳು. ಬರೀ ಪ್ರಾಡಕ್ಟ್ ಅನ್ನ ರೆಡಿ ಮಾಡಬೇಕು, ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಅನ್ನ ಕೊಡಬೇಕು, ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಬೇಕು, ನಾಲೆಜ್ ಇನ್ಕ್ರಿಮೆಂಟ್ ಮಾಡಬೇಕು, ಇದಷ್ಟೇ ಅಲ್ಲ. ಇನ್ಕ್ಲೂಡಿಂಗ್ ಆಲ್ ದೀಸ್, they have to extend their hands at international levels. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವ್ರ ಕೈಗಳು ಮುಂದೆ ಹೋಗ್ಬೇಕು, ಅವರ ವ್ಯವಹಾರಗಳು ಮುಂದೆ ಹೋಗಬೇಕು, ಅವರ ಯೋಜನೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಆಗಬೇಕು, ಅವರ ಕಂಪನಿಯ ಪ್ರಾಡಕ್ಟ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ಬೇಕು, ಅವರ ಸಂಸ್ಥೆಯ ಉಪವಿಭಾಗಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆ ಆಗಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಈ ವಿಭಾಗದವರು ನಿರಂತರವಾಗಿ ದೇ ವಿಲ್ ಕೀಪ್ ಇನ್ ಟಚ್ ವಿತ್, ಕೀಪ್ ಆನ್ ಟ್ರೈ ಆನ್, they keep trying on get an extensions or subgroups, subdivisions in international levels also. ಅಂತಾರಾಷ್ಟ್ರೀಯ ಬೇರೆ ಬೇರೆ ದೇಶಗಳಲ್ಲಿ ಅವರ ಒಂದು ಸಂಸ್ಥೆಗಳನ್ನ, ಅವರ ಉಪವಿಭಾಗಗಳನ್ನ ಸ್ಥಾಪನೆ ಮಾಡತಕ್ಕಂಥ ಕೆಲಸವನ್ನ ಇವರು ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದು. ದೆನ್ ಲಾಸ್ಟ್, ಎಂಪ್ಲಾಯೀಸ್ ಟರ್ನ್ ಓವರ್, ನೌಕರರ ವಹಿವಾಟು. ನಾನು ಅವಾಗಲೇ ಹೇಳಿದೆ, ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೆ ನಾನು, ನಮ್ಮ ಒಂದು ಸಂಸ್ಥೆಯ ಬೆಳವಣಿಗೆಗೆ ಯಾವ ವಯಸ್ಸಿನ ಮತ್ತು ಯಾವ ಕ್ವಾಲಿಫಿಕೇಶನ್ ಹೊಂದಿರತಕ್ಕಂತಹ ವ್ಯಕ್ತಿ ಬೇಕಾಗ್ತಾನೋ ಅಂತಕ್ಕಂಥದ್ದನ್ನ ಡಿಸೈಡ್ ಮಾಡ್ತಕ್ಕಂಥದ್ದು ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅವರು. ಸೊ ದಟ್ ಯಾವ ವ್ಯಕ್ತಿ ನಮ್ಮ ಕಂಪನಿಗೆ ಬೆನಿಫಿಟ್ ಆಗ್ತಾನೆ, ಪ್ರಾಫಿಟ್ ಆಗ್ತಾನೆ ಅನ್ನೋದನ್ನ ಡಿಸೈಡ್ ಮಾಡ್ತಕ್ಕಂಥವ್ರು ಈ ಸೆಕ್ಷನ್ ಅವರು. ಅದಕ್ಕೋಸ್ಕರ ಇವರು ಇರುವ ವ್ಯಕ್ತಿಗಳಿಂದ ಯಾವುದೇ ರೀತಿಯ ಸಾಧನೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲಿರತಕ್ಕಂಥ ನ್ಯೂನ್ಯತೆಗಳನ್ನ ಕಂಡು ಹಿಡಿದು ಆ ಟರ್ನ್ ಓವರ್ ಕೆಲಸವನ್ನ ಅಂದ್ರೆ ತೆಗೆದುಹಾಕೋದು, ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅನ್ಕ್ವಾಲಿಫೈಡ್ ಪರ್ಸನ್ಸ್ ಆರ್ ಎಂಪ್ಲಾಯೀಸ್ ಏನಿದ್ದಾರೆ ಅವರನ್ನ ರಿಮೂವ್ ಮಾಡುವುದು, ಮತ್ತೆ ಹೊಸ ಕೆಲಸಗಾರರನ್ನ ಕಂಪನಿಯ ಕೆಲಸಕ್ಕೆ ಸೇರಿಸಿಕೊಳ್ಳುವುದು, ಇದು ಇವರು ಮಾಡ್ಬೇಕಾಗಿರ್ತಕ್ಕಂತಹ ಪ್ರಮುಖ ಕೆಲಸ ಅಂತಕ್ಕಂಥದ್ದು. ಸೊ ದೀಸ್ ಆರ್ ದ ಮೇನ್ ಸಿಗ್ನಿಫಿಕೆನ್ಸಸ್ ಆಫ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಇದರಲ್ಲಿ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕೇಳಬಹುದು.
Any questions? No, sir. Okay. So if you don't have questions, we will stop here and we will meet tomorrow. Okay, sir.